ಸಾಗರ ತಾಲೂಕು ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ ಅನಾರೋಗ್ಯ ಫಿಕ್ಸ್. ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರೇ, ಏನಿದು ಅವ್ಯವಸ್ಥೆ? ಮಂತ್ರಿಗಿರಿಗಾಗಿ ಪೋಸ್ಟರ್ ಅಂಟಿಸೋಕೆ ನಿಮಗೆ ಟೈಮ್ ಇದೆ, ಆದ್ರೆ ಇತ್ತ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಟೈಮ್ ಇಲ್ವಾ? ಸಾಗರ ತಾಲೂಕು ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ ಅನಾರೋಗ್ಯ ಗ್ಯಾರಂಟಿ. ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರೇ, ಏನಿದು ಅವ್ಯವಸ್ಥೆ? ಮಂತ್ರಿಗಿರಿಗಾಗಿ ಪೋಸ್ಟರ್ ಅಂಟಿಸೋಕೆ ನಿಮಗೆ ಟೈಮ್ ಇದೆ, ಆದ್ರೆ ಸಮಸ್ಯೆ ಬಗೆಹರಿಸೋದಕ್ಕೆ ಟೈಮ್ ಇಲ್ವಾ? ಗಬ್ಬೆದ್ದಿರುವಂತಹ ಆಸ್ಪತ್ರೆ ಕ್ಲೀನ್ ಮಾಡಿಸೋದಕ್ಕೆ ಟೈಮ್ ಇಲ್ವಾ ನಿಮ್ಮ ಬಳಿ ಅನ್ನುವಂತಹ ಪ್ರಶ್ನೆ. ಸಚಿವನಾಗೇ ಬಿಟ್ಟೆ ಅಂತ ಬೆಂಬಲಿಗರಿಂದ ಬೊಬ್ಬೆ ಹೊಡಿಸ್ತೀರಾ? ಹಿಂಗ್ ಮಾಡಿದ್ರೆ ನಿಮಗೆ ಸಚಿವ ಸ್ಥಾನ ಹೆಂಗ್ರಿ ಕೊಡ್ತಾರೆ? ಎಲ್ಲವನ್ನು ಕೂಡ ಗಮನಿಸ್ತಾರೆ. ಗಬ್ಬೆದ್ದು ನಾರ್ತಾ ಇದೆ ಸಾಗರ ಸರ್ಕಾರಿ ಆಸ್ಪತ್ರೆಯ ಆವರಣ. ರೋಗೋತ್ಪಾದಕ ಕೇಂದ್ರವಾದ ಸರ್ಕಾರಿ ಆಸ್ಪತ್ರೆ, ಸಾಗರದ ಆಸ್ಪತ್ರೆ ಇದು. ಆಸ್ಪತ್ರೆ ಬಳಿ ನೀರೋ ನೀರು, ಸೊಳ್ಳೆಗಳ ಸಂತಾನೋತ್ಪತ್ತಿಯಾಗ್ತಾ ಇದೆ. ಡೆಂಗಿ, ಮಲೇರಿಯಾ ಸೇರಿ ಸಾಂಕ್ರಾಮಿಕ ಹರಡುವ ಭೀತಿ ಕೂಡ ಇದೆ. ನೀರು ನಿಂತು ಹಳ್ಳವಾಗಿ ಹುಳುಗಡ್ತಾ ಇರುವಂತಹ ಡಸ್ಟ್ಬಿನ್ಗಳು. ಸಾಗರ ತಾಲೂಕು ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ ಅನಾರೋಗ್ಯ ಫಿಕ್ಸ್ ಅಂತ ಇದೀಗ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಏನ್ ಮಾಡ್ತಿದ್ದಾರೆ? ಅವ್ಯವಸ್ಥೆ ತಾಂಡವ ಆಡ್ತಾ ಇದೆ ಇವರ ಕ್ಷೇತ್ರದಲ್ಲಿ. ಮಂತ್ರಿಗಿರಿಗಾಗಿ ಪೋಸ್ಟರ್ ಅಂಟಿಸೋದಕ್ಕೆ ಟೈಮ್ ಇದೆ, ಗಬ್ಬೆದ್ದಿರುವಂತಹ ಆಸ್ಪತ್ರೆ ಕ್ಲೀನ್ ಮಾಡಿಸೋದಕ್ಕೆ ನಿಮಗೆ ಟೈಮ್ ಇಲ್ವಾ ಅನ್ನುವಂತಹ ಪ್ರಶ್ನೆ. ಸಚಿವನಾಗೇ ಬಿಟ್ಟೆ ಅಂತ ಬೆಂಬಲಿಗರಿಂದ ಬೊಬ್ಬೆ ಹೊಡಿಸ್ತಿದ್ದೀರಲ್ಲ, ಈ ಒಂದು ಸಮಸ್ಯೆ ಬಗೆಹರಿಸಿ. ಹಿಂಗ್ ಮಾಡಿದ್ರೆ ನಿಮಗೆ ಸಚಿವ ಸ್ಥಾನ ಹೆಂಗ್ ಕೊಡ್ತಾರೆ ಹೈಕಮಾಂಡ್ ನ ನಾಯಕರು? ಗಬ್ಬೆದ್ದು ನಾರ್ತಾ ಇರುವಂತಹ ಸಾಗರ ಸರ್ಕಾರಿ ಆಸ್ಪತ್ರೆ, ಸಚಿವನಾಗೇ ಬಿಟ್ಟೆ ಅಂತ ಬೆಂಬಲಿಗರಿಂದ ಪೋಸ್ಟರ್ ಅನ್ನ ಅಂಟಿಸೋದಕ್ಕೆ ನಿಮಗೆ ಟೈಮ್ ಇದೆ, ಆದ್ರೆ ನಿಮ್ಮ ಒಂದು ಕ್ಷೇತ್ರದಲ್ಲಿ ಬರುವಂತಹ ಸರ್ಕಾರಿ ಆಸ್ಪತ್ರೆಯಲ್ಲಿ ಈ ಒಂದು ಅವ್ಯವಸ್ಥೆ ತಾಂಡವ ಆಡ್ತಾ ಇರುವಂತದ್ದು. ಸಚಿವನಾಗೋದಕ್ಕೆ ಹೊರಟಿದ್ದೀರಲ್ಲ, ಮೊದಲೇ ನಿಮ್ಮ ಕ್ಷೇತ್ರದಲ್ಲಿ ಏನಾಗ್ತಿದೆ ಏನಾಗ್ತಿಲ್ಲ ಅನ್ನೋದನ್ನು ಕೂಡ ಗಮನಿಸಬೇಕಲ್ವಾ? ಸರ್ಕಾರಿ ಆಸ್ಪತ್ರೆ ಒಂದು ಕಾಲದಲ್ಲಿ ಅತ್ಯಂತ ಸ್ವಚ್ಛತೆ, ಶಿಸ್ತು ಮತ್ತು ರೋಗಿಗಳಿಗೆ ಬೇಕಾದಂಥ ಟ್ರೀಟ್ಮೆಂಟನ್ನು ಭಾಳ ಚೆನ್ನಾಗಿ ಕೊಡ್ತಾ ಇದ್ರು. ಇತ್ತೀಚಿನ ವರ್ಷಗಳಲ್ಲಿ ಸಾಗರದ ಸರ್ಕಾರಿ ಆಸ್ಪತ್ರೆ ಅವ್ಯವಸ್ಥೆಯ ಆಗರ ಆಗಿದೆ. ಖಾಸಗಿ ಆಸ್ಪತ್ರೆಯಲ್ಲಿ ಏನು ವ್ಯವಸ್ಥೆ ಇದೆ ಅದೇ ಥರದ ವ್ಯವಸ್ಥೆಯನ್ನು ಕೆಲವು ಹಣಕ್ಕೋಸ್ಕರ ಕೆಲವು ಅಧಿಕಾರಿಗಳು, ವೈದ್ಯರು ಜನರ ಹಿಂಸೆ ಮಾಡ್ತಿರ್ತಕ್ಕಂಥ ಪ್ರಕರಣಗಳು ಇತ್ತೀಚೆಗೆ ವರದಿಯಾಗಿದೆ. ಇದರ ಜೊತೆಗೆ ಸಾಗರದ ಸರ್ಕಾರಿ ಆಸ್ಪತ್ರೆ ಕಾಂಪೌಂಡ್ ಒಳಗಡೆ ಹಲವಾರು ಕಸದ ತೊಟ್ಟಿಗಳಿದ್ದಾವೆ. ಆ ಕಸದ ತೊಟ್ಟಿಗಳಲ್ಲಿ ತೊಟ್ಟಿ ತುಂಬಿ ಅದರಲ್ಲಿ ಕೊಳಚೆ ನೀರು ಬಂದು ಅದು ಕಾಯಿಲೆಗೆ ಕಾರಣ ಆಗೋಂಥ ವ್ಯವಸ್ಥೆ ಆಗಿದೆ. ಅದಕ್ಕೋಸ್ಕರ ಇದನ್ನು ಕೂಡಲೇ ಮೇಲಧಿಕಾರಿಗಳು ಮತ್ತು ನಮ್ಮ ಸಾಗರ ಸರ್ಕಾರಿ ಆಸ್ಪತ್ರೆಯ ಮೇಲ್ವಿಚಾರಣಾ ಸಮಿತಿ ಅಧ್ಯಕ್ಷರಾದಂಥ ಶಾಸಕರು ಕೂಡಲೇ ಇದನ್ನು ಕ್ರಮ ತಗೋಬೇಕು. ಮತ್ತು ಅಲ್ಲಿ ಸಮಿತಿನೂ ಸಹ ಇದೆ. ಆ ಸಮಿತಿ ಇವತ್ತು ಚೆನ್ನಾಗಿ ಗಟ್ಟಿಯಾಗಿ ಧ್ವನಿ ಎತ್ತಿ ಕೆಲಸವನ್ನು ಮಾಡಬೇಕು. ಜೊತೆಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಬರ್ತಕ್ಕಂಥ ಮೆಡಿಕಲ್ ವೇಸ್ಟು, ಅತ್ಯಂತ ಗಂಭೀರ ಕಾಯಿಲೆಗಳನ್ನು ತರ್ತಕ್ಕಂಥ ಸೋಂಕು ತಗಲಂಥ ವೇಸ್ಟ್ಗಳು, ಇದನ್ನು ಸರಿಯಾಗಿ ವಿಲೇವಾರಿ ಮಾಡಬೇಕು ಅಂತ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದ ಕಟ್ಟುನಿಟ್ಟಿನ ಆದೇಶ ಇದೆ. ಯಾರು ಈ ಆಸ್ಪತ್ರೆ ಮುಖ್ಯ ವೈದ್ಯಾಧಿಕಾರಿಗಳು, ಆಸ್ಪತ್ರೆಯ ಈ ಸಿಬ್ಬಂದಿ ಏನಿಲ್ಲಿ ನೈರ್ಮಲ್ಯವನ್ನು ಕಾಪಾಡೋರಿದ್ದಾರೆ, ಅವ್ರು ಕಟ್ಟುನಿಟ್ಟಿನಾದ ಕ್ರಮವನ್ನು ತಗೊಳ್ಳದೇ ಇದ್ದರೆ ನಾವು ಮುಂದೆ ಅವ್ರ ಮೇಲೆ ನಾವು ಕ್ರಮ ತಗೊಳ್ಬೇಕಾದ ಜನ ಕ್ರಮ ತಗೊಳ್ಬೇಕಾದಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಸಾಗರ ಸರ್ಕಾರಿ ಆಸ್ಪತ್ರೆ